ಮೆಂಟಾಲಿಟಿನೂ ಅದೇ. ದಯಮಾಡಿ ಯಾರು ಕೂಡ ಪೈರಸಿ ಮಾಡಬೇಡಿ. 28 ದಯಮಾಡಿ ಪೈರಸಿ ಮಾಡಬೇಡ್ರಿ. ಪೈರಸಿ ಮಾಡಿದ್ರೆ ಗೊತ್ತಲ್ವ ಏನಾಗುತ್ತೆ ಅಂತ. ಒಂದು ಥಿಯೇಟ್ರಿಗೆ ಪಿಕ್ಚರ್ನ ನೋಡ್ಕೊಂಡು ಹೋಗ್ರಿ. ಒಂದಲ್ಲ ಎರಡಲ್ಲ 20 ಸಲ ಬಂದು ನೋಡಿದ್ರು ಬೋರ್ ಆಗ್ತಿರೋ ಪಿಕ್ಚರ್ ಇದು. ಬಂದ್ಬಿಟ್ಟು ಫಸ್ಟಲ್ಲಿ ಓಪನಿಂಗ್ ಕೊಡುತ್ತೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು. ಲಾಸ್ಟಲ್ಲಿ ತಲೆ ಕೂಡ ಬಿಟ್ಕೊಂಡು ಟೆನ್ಷನ್ ಆಗಿ ಫಂಕ್ಷನ್ ಆಗುತ್ತೆ ಹೋಗ್ಬಿಟ್ಟು ಎಲ್ಲ ಜನರು ಥಿಯೇಟ್ರಿಗೆ ಬರ್ತಾರೆ. ಅದಲ್ಲದೆ ಒಂದೊಳ್ಳೆ ಕ್ರೇಜ್ ಪ್ಲಸ್ ಮೂವಿ ಚೆನ್ನಾಗಿರ್ಬೇಕು. ಇವೆರಡೂ ಕೂಡ ಇತ್ತು ಅಂದರೆ ಅದ್ರ ಲೆವೆಲೇ ಬೇರೆ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಕರೆಕ್ಟಾ ಸರ್? ಥಿಯೇಟ್ರಿಗೆ ಜನ ಬರ್ತಾರೆ, ನೀವು ಒಂದೊಳ್ಳೆ ಮೂವಿ ಕೊಡಿ. ಯಾಕಂದರೆ ಮೂವಿ ಥಿಯೇಟ್ರ್ ಜನ ನೋಡಲ್ಲ ಹಂಗೆ ಹಿಂಗೆ ಅಂತ ಹೇಳೋದ್ರ ಬದಲು ಮೂವಿ ಕೊಟ್ಟಾಗ ಒಬ್ಬರು ಒಂದು ಶೋ ನೋಡಿ ಒಬ್ಬ ಬೇರೆ ಹೊರಗಡೆ ಹೇಳಿದ್ರೆ ಅದು 10 ಶೋ ಆಗುತ್ತೆ. 10 ಶೋ ನೋಡಿ ಹೇಳಿದ್ರೆ ಅದು 100 ಶೋ ಆಗುತ್ತೆ. 100 ಹೇಳಿದ್ರೆ ಅದು 1000 ಆಗುತ್ತೆ. ಸುಮ್ಮನೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ಜನ ಹೇಳ್ಕೊಬಂದು ಕೂರ್ಸೋಕ್ಕಾಗಲ್ಲ. ಅವರಾಗಿದೆ ಅವರೇ ಅವ್ರ ದುಡ್ಡಲ್ಲಿ ಬಂದು ನೋಡ್ತಾರೆ ಹೊರತು ನೀನು ಬಂದು ನೋಡು ಆಗಲ್ಲ ನಮ್ದು ನೋಡಿಲ್ಲ ಅಂತಂದರೆ ಅದು ತಪ್ಪು. ಓಕೆನಾ ಸರ್? ಇನ್ನೊಂದು, ಈಗ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗಲ್ಲ ಅನ್ನೋ ಒಂದು ವಿವಾದ ಇತ್ತು ಇಲ್ಲಿ. ಕನ್ನಡ ಸಿನಿಮಾಗಳಿಗೆ ಕನ್ನಡದ ಬೆಂಗಳೂರಲ್ಲಿ ಥಿಯೇಟರ್ ಸಿಗಲ್ಲ ಅಂತ. ಇವತ್ತು ನೋಡಿ ಬೇರೆ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಸರ್. ಬೇರೆ ಸಿನಿಮಾಗಳು ಅಂದರೆ ಇಂಡಸ್ಟ್ರಿ ಆಗಿ ಬೆಳೆದ್ಬಿಟ್ಟಿದೆ. ಮೊದಲು ಬೇರೆ ಇತ್ತು, ಇವಾಗ ಬೇರೆ ಲೆವೆಲ್ ಇದೆ. ಕಾಂತಾರ, KGF ಈ ಥರ, ನಮ್ಮದು ಕಾಟೇರ, ಈಗ ಬಂದಿರೋ ಡೆವಿಲ್ಲು, ಇನ್ನು ಮುಂದಕ್ಕೆ ಬರೋ 25ಕ್ಕೆ ಬರೋಂಥ ಫಿಲಮ್ಗಳು, ಇದ್ರ ಲೆವೆಲ್ಗಳೇ ಬೇರೆ ಇರೋದ್ರಿಂದ ಬೇರೆ ಸಿನಿಮಾಗಳು ನಮ್ಮ ಥಿಯೇಟರ್ ಕಡೆ ಕಾಲಿಕ್ಕಾಗಲ್ಲ. ನಮ್ಮದೇ ಬೇರೆ ಕಡೆ ಇಕ್ತಾ ಇದ್ದಾರೆ. ಅದು ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಆಲ್ ಓವರ್ ಇಂಡಿಯಾ ಹೋಗ್ತದೆ ನಮ್ಮ ಭಾಷೆ. ಆಲ್ ಓವರ್ ಇಂಡಿಯಾ ಧ್ವಂಸ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಧ್ವಂಸ. ಆಕ್ಚುಲಿ ಬೇರೆಯವ್ರು ನಮ್ಮ ಮನೆಗೆ ಬರ್ಬೇಕಂದ್ರೆ ಎದುರ್ಕೊಬೇಕು. ನಾವು ನಮ್ಮ ಮನೇಲಿ ಯಾಕೆ ಎದುರ್ಕೊಬೇಕು? ನಮ್ಮ ಬಾಸ್ ಹೇಳಿಲ್ವಾ, ನಾವು ಇಲ್ಲೇ ಶೇರ್, ನಮ್ಗೆಲ್ಲೂ ಬೇಡ, ಅವರೇ ಎದುರ್ಕೊಂಬರ್ಬೇಕು. ಅವ್ರು ಬರಲ್ಲ, ಬಂದ್ರು ಇಲ್ಲೆಲ್ಲ ಕಷ್ಟ ಆಗಿದೆ. ಈಗಂತೂ ಒಳ್ಳೊಳ್ಳೆ 6 ಹಿಟ್ಟರ್ಸ್ ಅಂತ ತರುಣ್ ಅವ್ರು ಹೇಳಿದ್ರಲ್ಲ, ಈಗೆಲ್ಲ ಹಿಟ್ಟರ್ಸ್ ಬರ್ತಾರೆ. ಅದು 25ನೇ ತಾರೀಕು ಒಳ್ಳೊಳ್ಳೆ ಮೂವಿ ಇದೆ. ಈಗ ಡೆವಿಲ್ ಇದೆ. ಹಬ್ಬ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಟಾಕ್ಸ್ ಎಲ್ಲ ಹಬ್ಬ ಐತೆ. ಈ ಸತಿ ಕನ್ನಡ ಇಂಡಸ್ಟ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ, ಅದಂತೂ ನಿಜ ಸರ್. ರಂಜಾನಕ್ಕೆ ಏನು ಅಂದರೆ ಖುಷಿ. ಅವ್ರು ಇರೋದೇ ಆಗಲಿ ಏನೇ ಆಗಲಿ, ಒಂದೊಳ್ಳೆ ಕನ್ನಡ ಸಿನಿಮಾ ಬಂತು ಅಂದರೆ ಬೇರೆ ಭಾಷೆ ಸಿನಿಮಾ ಬಿಡೋಕ್ಕೆ ಚಾನ್ಸೇ ಕೊಡಲ್ಲ. ಅದೊಂದು ಮಾತ್ರ ನಾವು ಅಬ್ಸರ್ವ್ ಮಾಡಿರೋದು. ಬೇರೆ ಭಾಷೆ ಫಿಲಮ್ನ ಇಲ್ಲಿ ನಮ್ಮ ಭಾಷೆ ಬಂದಾಗ ಬೇರೆ ಕಡೆ ಹೋಗಲ್ಲ, ಬೇರೆ ಭಾಷೆ ನೋಡೋಕೆ ಬಿಡಲ್ಲ. ಅದೊಂದು ನಮ್ಮ ಹತ್ರ ಪ್ಲಸ್ ಪಾಯಿಂಟ್ ಇದೆ. ನಮ್ಮ ಥಿಯೇಟ್ರ್ಗಳವ್ರೆ ಅವರೇ ಹೋಯ್ತಾರೆ ನಮಗೆ ಕನ್ನಡ ಸಿನಿಮಾ ಕೊಡಿ ಅಂತ. ಅದಕ್ಕೋಸ್ಕರ ಹಾಕ್ತಾರೆ. ಆಮೇಲೆ ಇಂಥವ್ರು ಅಂತಲ್ಲ, ಎಲ್ಲ ಸಿನಿಮಾನು ಹಾಕ್ತಾರೆ. ಅದಕ್ಕೋಸ್ಕರನೇ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಈಗ ಯಾವುದೇ ಆಗಲಿ ಥಿಯೇಟ್ರ್ಗಳಿಗೂ ಕೂಡ ಇವಾಗ ಲಾಭ ಬಂದಿಲ್ಲ ಅಂದರೆ ಥಿಯೇಟ್ರ್ ಅವ್ನು ಇಟ್ಕೊಳ್ಳಲ್ಲ. ಅದೇನೇ ಎಂಥ ಫಿಲಮ್ ಆಗಲಿ ಏನೇ ಆಗಲಿ ಅವನು ಕೂಡ ಎತ್ತಾಕ್ಬಿಡ್ತಾನೆ. ಅದೇ ಲಾಭ ಬಂದರೆ, ಅದು ಕನ್ನಡ ಫಿಲಮಲ್ಲೂ ಹೆವಿ ಲಾಭ ಬಂದ್ಬಿಟ್ರೆ ಎಂಥ ಫಿಲಮ್ ಬಂದರೂ ಕೂಡ ನಾವು ಹಾಕಲ್ಲಪ್ಪ, ನಮ್ಮದೇ ನಮ್ಗೆ ಚೆನ್ನಾಗಿ ಓಡ್ತಾ ಇದೆ, ನಾವು ಬೇರೆ ಫಿಲಮ್ ಹಾಕಲ್ಲ ಅಂತ ಡೈರೆಕ್ಟೇ ಹೇಳ್ತಾರೆ. ಇನ್ನೇ ಮೊನ್ನೆ ಮಾಡೋಣ ಚೆನ್ನಾಗಿಲ್ಲ ಅಂದರೆ ಇಲ್ಲಪ್ಪ ನಮ್ಗೆ ಲಾಭ ಆಗ್ತಾ ಇಲ್ಲ, ನಾವು ಹಾಕೊಂಡು ಏನು ಮಾಡೋಣ, ನಾವು ಬೇರೆ ಭಾಷೆ. ಈ ಥರ ಫಿಲಮ್ಗಳು ಬಂದಾಗ ಎಂಥ ಥಿಯೇಟ್ರ್ ಓನರ್ ಕೂಡ ಬನ್ನಿ ನಾವು ಹಾಕ್ತೀವಿ, ನಮ್ಮ ಥಿಯೇಟ್ರಲ್ಲೇ ನಾವು ಕೊಡ್ತೀವಿ, ಯಾಕೆ ಬೇರೆ ಕಡೆ ಹೋಗ್ತೀರಾ ಅಂತ ಸಪೋರ್ಟ್ ಮಾಡ್ತೀವಿ. ಅದೊಂದು ನಾವು ಅಬ್ಸರ್ವ್ ಮಾಡ್ತೀವಿ. ಪ್ರಥಮ ಅವ್ರು ಹೇಳಿದ್ರು ಡೆವಿಲ್ ಆಪೋಸಿಟ್ ಬರ್ತೀನಿ ಅಂತ. ಡೆವಿಲ್ ಅಲ್ಲ ಫಿಲಂ ಇಂಡಸ್ಟ್ರಿ ಬಿಟ್ಬಿಟ್ಟು ಓಡ್ಬಿಟ್ಟ ನಾವು ಬರ್ಲಿಲ್ಲ, ತೋರಿಸ್ತೀವಿ ಡೆವಿಲ್ ಏನಂತ. ನಮ್ಮ ಬಾಸ್ ಏನಾದ್ರು ಬಂದಾಗ ಡೆವಿಲ್ ಏನಾದ್ರು ಈಗ ನಮ್ಮ ಬಾಸ್ ಹೊರಗಡೆ ಬಂದಾಗ, ಈಗ ಡೆವಿಲ್ ರಿಲೀಸ್ ಆಗಿದೆ, ಇನ್ನೊಂದು ಟೈಮ್ ಏನಾದ್ರು ರಿಲೀಸ್ ಆಗ್ಬಿಟ್ರೆ 2ನೇ ಹಬ್ಬ ಆಗೋಗುತ್ತೆ. 2ನೇ ಹಬ್ಬ ಆಗ್ಬಿಡುತ್ತೆ. ಬಾಸ್ ಬಂದಾಗ ಏನಾದ್ರು ಡೆವಿಲ್ ರಿಲೀಸ್ ಇನ್ನೊಂದ್ಸರಿ ಆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ. RCB ಇಲ್ಲ ಅಣ್ಣ, RCB ಎಷ್ಟು ಸಲ ಸತ್ತೋದ್ರು. ಅದಕ್ಕಿಂತ ಸತ್ತೋಗ್ತಾರೆ ಗೊತ್ತಿಲ್ಲ. ಬಾಸ್ ರಿಲೀಸ್ ಆಗಿ ರ್ಯಾಲಿ ಬಂದ್ಬಿಟ್ರೆ ಮಾತ್ರ ರ್ಯಾಲಿ ಮಾಡೇ ಮಾಡ್ತೀವಣ್ಣ. ನಾವು ರೆಡಿ ಇದೀವಿ, ಅವರು ಪರ್ಮಿಷನ್ ಕೊಟ್ರೆ ಅಣ್ಣ ರ್ಯಾಲಿ ಮಾಡ್ತೀವಿ. ಜೈ ಡಿಬಾ ಚಾಲೆಂಜಿಂಗ್ ಸ್ಟಾರ್ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್